ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ರಕ್ಷಾಬಂಧನ ಸಹೋದರ ಸಹೋದರಿಯರ ನಡುವಿನ ಪ್ರೀತಿ, ಬಾಂಧವ್ಯ ಮತ್ತು ರಕ್ಷಣೆಯ ಸಂಕೇತ. ಆದರೆ ಇದೇ ರಕ್ಷಾಬಂಧನದ ಹಿನ್ನೆಲೆಯಲ್ಲಿದ್ದ ಬಾಲಿವುಡ್ ನಟಿ ಕೃತಿ ಸನೂನ್ ಅವರ ಜಾಹೀರಾತು ಇದೀಗ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಜ್ಯುವೆಲರಿ ಬ್ರ್ಯಾಂಡ್ ಜೀವಾ ಬಿಡುಗಡೆ ಮಾಡಿದ್ದ ಆ ಜಾಹೀರಾತಿನಲ್ಲಿ ಕೃತಿ ಸನೂನ್ ರಕ್ಷಾಬಂಧನ ಆಚರಿಸುವ ದೃಶ್ಯಗಳಿವೆ. ಅವರು ತಮ್ಮ ಸಹೋದರನಿಗೆ ರಾಖಿ ಕಟ್ಟೋದ್ರ ಜೊತೆಗೆ ತಮ್ಮ ಸಾಕು ನಾಯಿಗೂ ರಾಖಿ ಕಟ್ಟುವ ದೃಶ್ಯವನ್ನ ಜಾಹೀರಾತಿನಲ್ಲಿ ತೋರಿಸಲಾಗಿದೆ. ಬ್ರ್ಯಾಂಡ್ನ ಉದ್ದೇಶ ಸಾಕು ಪ್ರಾಣಿಗಳನ್ನು ನಮ್ಮ ಕುಟುಂಬದ ಒಂದು ಭಾಗವೇ ಎಂದು ಸಂದೇಶ ನೀಡೋದಾಗಿತ್ತು ಎನ್ನಲಾಗಿದೆ. ಆದರೆ ಜಾಹೀರಾತು ಬಿಡುಗಡೆಯಾದ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಭಿನ್ನಾಭಿಪ್ರಾಯಗಳು ಶುರುವಾಯಿತು. ಮುಖ್ಯವಾಗಿ ಕೃತಿ ಸನೂನ್ ಧರಿಸಿದ್ದ ಉಡುಗೆ ಬಗ್ಗೆ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ರಕ್ಷಾಬಂಧನದಂತಹ ಸಾಂಪ್ರದಾಯಿಕ ಹಬ್ಬವನ್ನ ತೋರಿಸುವಾಗ ಇಂತಹ ಉಡುಗೆಯನ್ನ ಬಳಸಿರೋದು ಸೂಕ್ತವಲ್ಲ ಎಂದು ಕೆಲವರು ಟೀಕಿಸಿದ್ರು. ಇನ್ನು ಕೆಲವರು ಮಹಿಳೆಯೊಬ್ಬರು ಯಾವ ರೀತಿಯ ಉಡುಗೆ ಧರಿಸಬೇಕು ಎಂಬುದನ್ನ ಆಧರಿಸಿ ಆಕೆಯ ಸಂಸ್ಕೃತಿ ಅಥವಾ ಮೌಲ್ಯಗಳನ್ನ ನಿರ್ಧರಿಸೋದು ಸರಿಯಲ್ಲ ಎಂದು ಕೃತಿ ಸನೂನ್ ಅವರನ್ನ ಸಮರ್ಥಿಸಿಕೊಂಡರು. ಹೀಗಾಗಿ ಈ ವಿಚಾರ ಕೇವಲ ಒಂದು ಜಾಹೀರಾತಿನ ಬಗ್ಗೆ ನಡೆದ ಚರ್ಚೆಯಾಗದೆ ಸಂಪ್ರದಾಯ ಮತ್ತು ಆಧುನಿಕತೆಯ ನಡುವಿನ ಚರ್ಚೆಯಾಗಿ ಮಾರ್ಪಟ್ಟಿತು. ಇದರ ನಡುವೆ ಮತ್ತೊಬ್ಬ ಬಾಲಿವುಡ್ ನಟಿ ಹಾಗೂ ಬಿಜೆಪಿ ಸಂಸದೆ ಕಂಗನಾ ರಣಾವತ್ ಈ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ್ರು. ಕಂಗನಾ ರಣಾವತ್ ಸಾಮಾಜಿಕ ಜಾಲತಾಣದಲ್ಲಿ ಕೃತಿ ಸನೂನ್ ಅವರ ಜಾಹೀರಾತನ್ನ ಟೀಕಿಸಿದ್ರು. ಸಹೋದರನಿಗೆ ರಾಖಿ ಕಟ್ಟುವ ಸಂದರ್ಭದಲ್ಲಿ ಕೃತಿ ಧರಿಸಿರುವ ಉಡುಗೆಯನ್ನ ಪ್ರಶ್ನಿಸಿದ ಅವರು ಜಾಹೀರಾತಿನ ಪ್ರಸ್ತುತಿಯನ್ನ ಕೂಡ ಆಕ್ಷೇಪಿಸಿದ್ರು. ಕಂಗನಾ ಅವರ ಹೇಳಿಕೆ ಹೊರಬಂದ ನಂತರ ಈ ವಿವಾದ ಮತ್ತಷ್ಟು ದೊಡ್ಡದಾಯಿತು. ಒಂದು ಕಡೆ ಕಂಗನಾ ಅವರ ಅಭಿಪ್ರಾಯವನ್ನ ಬೆಂಬಲಿಸಿದವರು ಭಾರತೀಯ ಹಬ್ಬಗಳನ್ನ ತೋರಿಸುವಾಗ ಅದರ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಭಾವನೆಗಳನ್ನ ಗೌರವಿಸಬೇಕು ಎಂದು ಹೇಳಿದ್ರು. ಮತ್ತೊಂದು ಕಡೆ ಕೃತಿ ಸನೂನ್ ಪರವಾಗಿ ಮಾತನಾಡಿದವರು ಒಬ್ಬ ಮಹಿಳೆಯ ಬಟ್ಟೆಯ ಬಗ್ಗೆ ಇಷ್ಟು ಚರ್ಚೆ ಮಾಡುವುದು ಅಗತ್ಯವೇ ಎಂದು ಪ್ರಶ್ನಿಸಿದ್ರು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಕೃತಿ ಸನೂನ್ ಕೂಡ ಮೌನವಾಗಿರಲಿಲ್ಲ. ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿ ಮೂಲಕ ಕೃತಿ ಈ ವಿವಾದಕ್ಕೆ ಪ್ರತಿಕ್ರಿಯಿಸಿದ್ರು. ಹಬ್ಬದ ಅರ್ಥವನ್ನ ಕೇವಲ ನಾವು ಧರಿಸುವ ಬಟ್ಟೆಯ ಮೂಲಕ ಅಳೆಯಬಾರದು ಎಂದು ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿದ್ರು. ರಕ್ಷಾಬಂಧನ ಎನ್ನುವುದು ಪ್ರೀತಿ, ರಕ್ಷಣೆ ಮತ್ತು ಕುಟುಂಬದ ಬಾಂಧವ್ಯದ ಸಂಕೇತ. ಈ ಭಾವನೆಗೆ ಉಡುಗೆಯೊಂದನ್ನೇ ನೇರ ಸಂಬಂಧ ಕಲ್ಪಿಸುವುದು ಸರಿಯಲ್ಲ ಎಂಬ ರೀತಿಯಲ್ಲಿ ಅವರು ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದರು. ಅದೇ ರೀತಿ ತಮ್ಮ ಸಾಕು ನಾಯಿಗೂ ರಾಖಿ ಕಟ್ಟಿರೋದನ್ನ ಅವರು ಸಮರ್ಥಿಸಿಕೊಂಡ್ರು. ಇಂದಿನ ದಿನಗಳಲ್ಲಿ ಸಾಕು ಪ್ರಾಣಿಗಳು ಕೂಡ ಕುಟುಂಬದ ಸದಸ್ಯರಂತೆ ಇರೋದ್ರಿಂದ ಆ ಪ್ರೀತಿಯನ್ನ ರಾಖಿಯ ಮೂಲಕ ವ್ಯಕ್ತಪಡಿಸಿರೋದ್ರಲ್ಲಿ ತಪ್ಪೇನಿದೆ ಎಂಬ ಪ್ರಶ್ನೆಯೂ ಇಲ್ಲಿ ಮೂಡಿದೆ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ನಡೆಯುತ್ತಿದ್ದ ಟೀಕೆಗಳು ಮತ್ತು ಚರ್ಚೆಗಳು ಅಲ್ಲಿಗೆ ನಿಲ್ಲಲಿಲ್ಲ. ವಿವಾದ ಹೆಚ್ಚಾದ ಹಿನ್ನೆಲೆಯಲ್ಲಿ ಜಾಹೀರಾತು ಮಾಡಿದ್ದ ಜೀವಾ ಬ್ರ್ಯಾಂಡ್ ಕೊನೆಗೆ ಆ ಜಾಹೀರಾತನ್ನ ಹಿಂಪಡೆಯಿತು. ಬ್ರ್ಯಾಂಡ್ ತನ್ನ ಹೇಳಿಕೆಯಲ್ಲಿ ಭಾರತೀಯ ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಹಬ್ಬಗಳ ಬಗ್ಗೆ ತಮಗೆ ಗೌರವವಿದೆ ಎಂದು ತಿಳಿಸಿತು. ವಿವಾದಕ್ಕೆ ಕಾರಣವಾದ ಜಾಹೀರಾತನ್ನ ಹಿಂಪಡೆಯುವುದಾಗಿ ಹೇಳಿ ಕ್ಷಮೆಯಾಚನೆಯನ್ನು ಮಾಡಿತು. ಇದರೊಂದಿಗೆ ಕೃತಿ ಸನೂನ್ ಅವರ ರಾಖಿ ಜಾಹೀರಾತಿನ ವಿವಾದ ಹೊಸ ತಿರುವು ಪಡೆದುಕೊಂಡಿತು. ಆದರೆ ಈ ಇಡೀ ಘಟನೆಯಲ್ಲಿ ಗಮನ ಸೆಳೆಯುತ್ತಿರುವ ಮತ್ತೊಂದು ವಿಚಾರ ಎಂದರೆ ಜಾಹೀರಾತುಗಳಲ್ಲಿ ಸೃಜನಶೀಲತೆ ಮತ್ತು ಸಾಂಸ್ಕೃತಿಕ ಸೂಕ್ಷ್ಮತೆಯ ನಡುವಿನ ಗಡಿ ಎಲ್ಲಿ ಇರಬೇಕು ಎಂಬ ಪ್ರಶ್ನೆ. ಬ್ರ್ಯಾಂಡ್ಗಳು ಹೊಸ ತಲೆಮಾರಿನ ಪ್ರೇಕ್ಷಕರನ್ನ ತಲುಪಲು ಹಬ್ಬಗಳನ್ನ ವಿಭಿನ್ನ ರೀತಿಯಲ್ಲಿ ತೋರಿಸಲು ಪ್ರಯತ್ನಿಸುತ್ತವೆ. ಆದರೆ ಅದೇ ಸಂದರ್ಭದಲ್ಲಿ ಕೋಟ್ಯಾಂತರ ಜನರ ಭಾವನೆಗಳಿಗೆ ಸಂಬಂಧಿಸಿದ ಹಬ್ಬಗಳನ್ನ ಪ್ರಸ್ತುತಪಡಿಸುವಾಗ ಸಂಪ್ರದಾಯ ಮತ್ತು ಸಂಸ್ಕೃತಿಯ ಸೂಕ್ಷ್ಮತೆಯನ್ನ ಗಮನದಲ್ಲಿ ಇಟ್ಟುಕೊಳ್ಳುವುದು ಕೂಡ ಮುಖ್ಯ. ಇನ್ನು ಮಹಿಳೆಯರ ಉಡುಗೆ ವಿಚಾರಕ್ಕೆ ಬಂದಾಗ ಪ್ರತಿಯೊಂದು ಜಾಹೀರಾತಿನಲ್ಲೂ ಮಹಿಳೆಯರು ಹೇಗೆ ಕಾಣಬೇಕು ಎಂಬುದನ್ನ ಸಮಾಜವೇ ನಿರ್ಧರಿಸಬೇಕೆ ಎಂಬ ಪ್ರಶ್ನೆಯೂ ಎದುರಾಗುತ್ತದೆ. ಹೀಗಾಗಿ ಕೃತಿ ಸನೂನ್ ಅವರ ಈ ಜಾಹೀರಾತು ವಿವಾದದಲ್ಲಿ ಎರಡು ವಿಭಿನ್ನ ಅಭಿಪ್ರಾಯಗಳು ಸ್ಪಷ್ಟವಾಗಿ ಕಾಣಿಸುತ್ತಿವೆ. ಒಂದು ಕಡೆ ಸಾಂಪ್ರದಾಯಿಕ ಹಬ್ಬಗಳನ್ನ ತೋರಿಸುವಾಗ ಸಂಸ್ಕೃತಿಗೆ ಗೌರವ ನೀಡಬೇಕು ಎನ್ನುವ ವಾದ, ಮತ್ತೊಂದು ಕಡೆ ಹಬ್ಬದ ಆಚರಣೆಯನ್ನ ಹೊಸ ರೀತಿಯಲ್ಲಿ ತೋರಿಸುವಾಗ
ಸ್ವಾತಂತ್ರ್ಯ ಇರಬೇಕು ಮತ್ತು ಮಹಿಳೆಯ ಉಡುಗೆಯನ್ನ ಆಧರಿಸಿ ಆಕೆಯ ಸಂಸ್ಕೃತಿಯನ್ನ ಅಳೆಯಬಾರದು ಎನ್ನುವ ವಾದ. ಒಂದು ಜಾಹೀರಾತು, ಒಂದು ಉಡುಗೆ, ಒಂದು ರಾಖಿ. ಆದರೆ ಅದರ ಸುತ್ತ ಹುಟ್ಟಿಕೊಂಡ ಚರ್ಚೆ ಮಾತ್ರ ಸಂಪ್ರದಾಯ, ಆಧುನಿಕತೆ, ಮಹಿಳೆಯ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜಾಹೀರಾತುಗಳ ಜವಾಬ್ದಾರಿಯವರೆಗೆ ತಲುಪಿದೆ. ಜಾಹೀರಾತು ಹಿಂಪಡೆಯಲಾಗಿದೆ, ಆದರೆ ಈ ವಿವಾದ ಹುಟ್ಟು ಹಾಕಿರುವ ಪ್ರಶ್ನೆ ಮಾತ್ರ ಹಾಗೆಯೇ ಉಳಿದಿದೆ.